ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಗಹನವಾದ ಮತ್ತು ಗಂಭೀರವಾದಂಥ ವಿಷಯವನ್ನು ಹೇಳಿಬಿಟ್ಟ. ಏನದು ಅಂತಂದರೆ, ಆಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ, ತತ್ವಜ್ಞಾನ, ಈ ಅರ್ಥದ ಮೇಲೆ ನಿಂತಿರುವಂಥದ್ದೆಲ್ಲ ಜ್ಞಾನ, ಅದನ್ನು ಬಿಟ್ಟು ಬೇರೆದೆಲ್ಲ ಅಜ್ಞಾನ ಅಂತ ಹೇಳ್ದ. ಆಮೇಲೆ ಮುಂದುವರೆದು ಏನು ಹೇಳ್ದ, ಯಾವುದನ್ನು ಮನುಷ್ಯ ತಿಳಿದರೆ ಮುಕ್ತಿ ಪಡಿತಾನೋ ಅಥವಾ ತಿಳಿಯುವಂಥದ್ದು ಇನ್ಯಾವುದೂ ಇಲ್ಲ ಅನ್ನುವಂಥ ಸ್ಥಿತಿಗೆ ಬರ್ತಾನೋ, ಅಮೃತತ್ವವನ್ನೇ ಪಡಿತಾನೋ ಅಂಥ ಒಂದು ವಿಷಯವನ್ನು ಹೇಳ್ತೀನಿ. ಅದು ಸತ್ ಅಲ್ಲ ಮತ್ತು ಅಸತ್ತು ಅಲ್ಲ ಅಂತ ಹೇಳಿದ. ಅಂದರೆ ಅಸ್ತಿತ್ವದಲ್ಲಿ ಇರುವಂಥದ್ದ ಅಥವಾ ಇಲ್ಲದೇ ಇರುವಂಥದ್ದ ಅನ್ನುವಂಥ ಗೊಂದಲಕ್ಕೆ ನಮ್ಮನ್ನೆಲ್ಲ ದೂಡಿದ ಆ ಮಾತಿನಿಂದ. ಅದನ್ನು ಕುರಿತಾಗಿ ಮುಂದುವರೆದು 13-14 ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತ ಹೇಳಿದ. ಅಂದರೆ ಆ ಬ್ರಹ್ಮ ಅಂತಕ್ಕಂಥದ್ದು ತಾನೇನೀಗ ಹೇಳಕ್ಕೆ ಹೊರಟಿದ್ದಾನೆ ಭಗವಂತ ಅಂದರೆ, ಬ್ರಹ್ಮ ಅಂದರೆ ಜ್ಞಾನ, ಯಾವುದು ಶುದ್ಧ ಚೈತನ್ಯವೋ ಅದೇ ಬ್ರಹ್ಮ, ಅದು ಶುದ್ಧ ಚೈತನ್ಯ. ಆ ಬ್ರಹ್ಮ ಎಲ್ಲೆಲ್ಲಿಯೂ ಕೈಕಾಲುಗಳನ್ನು ಉಳ್ಳಂಥದ್ದು, ಎಲ್ಲೆಲ್ಲಿಯೂ ಕಣ್ಣುಗಳನ್ನು ತಲೆಗಳನ್ನು ಉಳ್ಳಂಥದ್ದು ಮತ್ತು ಬಾಯಿಗಳನ್ನು ಉಳ್ಳಂಥದ್ದು ಮತ್ತು ಲೋಕದಲ್ಲಿ ಎಲ್ಲವನ್ನೂ ಆವರಿಸಿಕೊಂಡಿರುವಂಥದ್ದು ಅಂತ ಹೇಳಿದ. ಈ ಪರಬ್ರಹ್ಮ ಅಂತಕ್ಕಂಥದ್ದು ಎಲ್ಲ ಕಡೆಯಲ್ಲಿಯೂ ಕೈ, ಕಾಲು, ಕಿವಿ, ಬಾಯಿ ಎಲ್ಲವನ್ನೂ ಉಳ್ಳಂಥದ್ದು ಮತ್ತು ಇಡೀ ಲೋಕವನ್ನು ಆವರಿಸಿರುವಂಥದ್ದು ಅಂತಂದ. ಅಂದರೆ ಇಲ್ಲಿ ಪರಬ್ರಹ್ಮ ಅನ್ನುವಂಥದ್ದು ಏನಾಗಿದೆ ಅಂತಂದರೆ, ಅದಕ್ಕೆ ಎಲ್ಲ ಕಡೆಯಲ್ಲಿಯೂ ಕಣ್ಣುಗಳಿವೆ, ಕೈಕಾಲು, ಕಿವಿಗಳಿವೆ ಅಂದರೆ ಅದು ಲೋಕವನ್ನೆಲ್ಲ ಆವರಿಸಿದೆ. ಆ ಬ್ರಹ್ಮ ಅಂತಕ್ಕಂಥದ್ದು ಇಲ್ಲದೆ ಇರುವ ವಿಷಯಗಳೇ ಇಲ್ಲ. ಅದನ್ನು ನಾವು ಸಮಗ್ರವಾಗಿ ಅರ್ಥ ಮಾಡಿಕೊಂಡಾಗ ನಾವು ಜ್ಞಾನಿಗಳಾಗ್ತೀವಿ. ಅದಕ್ಕೆ ಅದನ್ನು ಪರಬ್ರಹ್ಮ ಅಂತ ಕರೆದಿದ್ದಾರೆ ಅಂತ ಹೇಳಿದ. ಮತ್ತೆ ಮುಂದುವರೆದು ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತೃಚ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅದು ಎಲ್ಲ ಇಂದ್ರಿಯಗಳ ಗುಣದಿಂದ ಬೆಳಗ್ತಾ ಇದೆ. ಯಾವುದು? ಆ ಬ್ರಹ್ಮ ಅಂತಕ್ಕಂಥದ್ದು. ಅಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಅದು ಎಲ್ಲದಕ್ಕೂ ಆಧಾರವಾಗಿರುವಂಥದ್ದು. ಗುಣರಹಿತವಾಗಿದ್ದರೂ ಕೂಡ ಎಲ್ಲ ಗುಣಗಳನ್ನು ಅನುಭವಿಸುವಂಥದ್ದಾಗಿದೆ. ನೋಡಿ, ಮೇಲ್ನೋಟಕ್ಕೆ ಏನೂ ಅರ್ಥ ಆಗಲ್ಲ, ಆ ರೀತಿಯ ಒಂದು ಪರಿಭಾಷೆ. ಇಲ್ಲಿ ಆ ಬ್ರಹ್ಮನ ಬಗ್ಗೆ ಹೇಳ್ತಾ ಇದ್ದಾನೆ ಸ್ವಾಮಿ. ಇದು ಇಂದ್ರಿಯಗಳ ಗುಣದಿಂದ ಬೆಳಗ್ತಾ ಇದ್ದರೂ ಕೂಡ ಅದು ಯಾವುದೇ ಇಂದ್ರಿಯ ರಹಿತವಾಗಿರುತ್ತೆ. ಅದಕ್ಕೊಂದು ಉದಾಹರಣೆ, ಒಂದು ವಿದ್ಯುತ್ ಶಕ್ತಿ ಹರಿತಾ ಇದೆ, ಪ್ರವಹಿಸ್ತಾ ಇದೆ. ನಾವು ನಾನಾ ರೀತಿಯ ಬಣ್ಣದ ಬಲ್ಬುಗಳನ್ನು ಉದ್ದಕ್ಕೂ ಹಾಕಿದ್ದೀವಿ. ಯಾವ್ಯಾವ ಬಣ್ಣದ ಬಲ್ಬುಗಳಿಗೆ ಅದು ಹರಿಯುತ್ತೋ ಆಯಾ ಬಣ್ಣವನ್ನು ಕೊಡ್ತಾ ಹೋಗುತ್ತೆ. ವಿದ್ಯುತ್ತಿಗೆ ಬಣ್ಣ ಇದೆಯಾ? ಇಲ್ಲ. ವಿದ್ಯುತ್ ಶಕ್ತಿಗೆ ಯಾವ ಬಣ್ಣವೂ ಇಲ್ಲ. ಆದರೆ ಅದು ಪ್ರವಹಿಸುವಂಥ ದಾರಿಯಲ್ಲಿ ಯಾವ ಬಣ್ಣದ ಬಲ್ಬುಗಳನ್ನು ನಾವು ಅಳವಡಿಸಿದೀವೋ ಆ ಬಣ್ಣವನ್ನು ತೋರಿಸ್ತಾ ಹೋಗುತ್ತೆ. ಅದು ಯಾವ ಇಂದ್ರಿಯಕ್ಕೂ ಅಂಟಿಕೊಂಡಿಲ್ಲ, ಆದರೆ ಎಲ್ಲ ಇಂದ್ರಿಯಗಳಲ್ಲೂ ಅದು ಒಳಗೊಂಡಿದೆ. ಮತ್ತು ಅದೇ ರೀತಿ ಈ ಎಲ್ಲದಕ್ಕೂ ಅದು ಆಧಾರವಾಗಿದ್ದರೂ ಕೂಡ, ಗುಣರಹಿತವಾಗಿದ್ದರೂ ಕೂಡ ಗುಣಗಳನ್ನು ಅನುಭವಿಸುತ್ತದೆ. ಅದು ಗುಣರಹಿತವಾದದ್ದು,
ಅದರ ಗುಣಗಳನ್ನು ಅನುಭವಿಸುವಂಥದ್ದಾಗಿದೆ ಅಂತಲೂ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ಅದು ಈಗ ಇನ್ನೂ ಒಂದು ಇದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ, ನೀರು ಪ್ರವಹಿಸ್ತಾ ಇದೆ. ಆ ನೀರನ್ನು ನಾವು ನಾನಾ ಬಣ್ಣದ ಬಾಟಲುಗಳಲ್ಲಿ ತುಂಬಿ ಇಡ್ತೀವಿ. ಯಾವ ಬಣ್ಣದ ಬಾಟಲಿಗಳಲ್ಲಿ ತುಂಬಿಡ್ತೀವೋ ಆ ಬಣ್ಣವನ್ನು ಆ ನೀರು ಕೊಡುತ್ತೆ. ನೀರಿಗೆ ಬಣ್ಣ ಇದೆಯಾ? ಇಲ್ಲ, ನೀರಿಗೆ ಬಣ್ಣ ಇಲ್ಲ. ಆ ಬಣ್ಣದ ಬಾಟಲ್ ಒಳಗಡೆ ನೀರು ತುಂಬಿಸಿದಾಗ ಅದೇ ಬಣ್ಣವನ್ನು ಕೊಡುತ್ತೆ. ರೆಡ್ ಬಾಟಲ್ಗೆ ತುಂಬಿಸಿದಾಗ ರೆಡ್ ಕಲರ್ ಕಾಣುತ್ತೆ, ಬ್ಲೂ ಬಾಟಲ್ಗೆ ತುಂಬಿಸಿದಾಗ ಬ್ಲೂ ಕಾಣುತ್ತೆ. ಹೀಗೆ ಬಣ್ಣದ ಬಾಟಲುಗಳಲ್ಲಿ ಅದು ಬಣ್ಣವನ್ನು ಹೊಂದಿದೆಯೇ ಹೊರತು ನೀರಿಗೆ ಬಣ್ಣ ಇಲ್ಲ. ಹಾಗೆ ಪರಬ್ರಹ್ಮನಿಗೂ ಕೂಡ ಅದಕ್ಕೆ ತನ್ನದೇ ಆದಂಥ ಯಾವುದೇ ಗುಣ ಇಲ್ಲದೇ ಇದ್ದರೂ ಕೂಡ ನಾನಾ ಗುಣಗಳನ್ನು ಅದು ಅನುಭವಿಸುವಂಥದ್ದಾಗಿದೆ ಅನ್ನುವಂಥ ಮಾಹಿತಿಯನ್ನು ಭಗವಂತ ಈ 2 ಶ್ಲೋಕಗಳಲ್ಲಿ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.